ಬೆಂಗಳೂರಿನಲ್ಲಿ ರಾತ್ರೋರಾತ್ರಿ ಮನೆಗೆ ನುಗ್ಗಿ ಮನೆ ದರೋಡೆಗೆ ಯತ್ನಿಸಿದ್ದು ಮನೆಯವರ ಮೇಲೆ ಅಮಾನವೀಯವಾಗಿ ಹಲ್ಲೆ ನಡೆಸಿದ ಅಂತರರಾಜ್ಯ ನಟೋರಿಯಸ್ ದರೋಡೆಕೋರರ ಕಾಲಿಗೆ ಪೊಲೀಸರು ಗುಂಡೇಟು ನೀಡಿದ್ದು ಆರೋಪಿಯನ್ನು ವಶಕ್ಕೆ ಪಡೆದು ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಈ ಕುರಿತು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಧಾರವಾಡದ ನವಲೂರಿನ ಹೊರವಲಯದಲ್ಲಿರುವ ವಿದ್ಯಾಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ವಿಕಾಸ್ ಕುಮಾರ್ ಎಂಬುವವರ ಮನೆಗೆ ರಾತ್ರೋರಾತ್ರಿ ದರೋಡೆಗೆ ಯತ್ನಿಸಿದ್ದಾರೆ. ಘಟನೆ ನಡೆದ ಕೂಡಲೇ ರೌಂಡ್ಸ್ ನಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಹೋಗಿದ್ದಾರೆ. ಆರೋಪಿ ಬಾಲ ವೆಂಕಟೇಶ್ವರ ಅಲಿಯಾಸ್ ಕಲ್ಯಾಣ್ ಕುಮಾರ್ ಎಂಬಾತ ಸೆರೆ ಸಿಕ್ಕಿದ್ದಾನೆ. ವಿಚಾರಣೆ ವೇಳೆ ಇನ್ನು 3-4 ಜನ ಆತನೊಂದಿಗೆ ಬಂದಿದ್ದಾರೆ ಎಂಬುದನ್ನು ಆರೋಪಿಗೆ ತಿಳಿಸಿದ್ದಾನೆ ಎಂದರು. ಇಲ್ಲಿನ ಇಂಡಸ್ಟ್ರಿಯಲ್ ಏರಿಯಾದ ಗಾರ್ಡನ್ ಸುತ್ತಮುತ್ತ ಬೆಳಗಿನ ಜಾವದಲ್ಲಿ ಅವರು ಸೇರುವ ಮಾಹಿತಿ ಮೇರೆಗೆ ತೆರಳಲಾಗಿತ್ತು. ಈ ವೇಳೆ ಏಕಾಏಕಿ ಹಲ್ಲೆ ಮಾಡಲು ಬಂದು ತಪ್ಪಿಸಿಕೊಂಡು ಹೋಗಲು ಪ್ರಯತ್ನ ಪಟ್ಟಿದ್ದ ದರೋಡೆಕೋರನ ಕಾಲಿಗೆ ಸ್ಥಳದಲ್ಲೇ ಇದ್ದ ಪಿಎಸ್ಐ ಪ್ರಮೋದ್ ಅವರು 2 ರೌಂಡ್ ಫೈರಿಂಗ್ ಮಾಡಿದ್ದು ಸ್ಥಳದಲ್ಲೇ ಬಿದ್ದಿದ್ದಾನೆ. ಅಲ್ಲಿಂದ ಕೂಡಲೇ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದರು. ವಶಕ್ಕೆ ಸಿಕ್ಕಿದ್ದಾನೆ. ಇನ್ ದ ಪ್ರೋಸೆಸ್ ಅವನ್ನ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡೋ ಅಂಥ ಸಂದರ್ಭದಲ್ಲಿ ಮತ್ತೆ ಇನ್ನೂ 3-4 ಜನ ಅವನ ಜೊತೆ ಬಂದಿರುವಂಥದ್ದು ಡಿಸ್ಕ್ಲೋಸ್ ಮಾಡಿದ್ದಾನೆ. ಮತ್ತು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿ ಇರುವಂಥ ಒಂದು ಗಾರ್ಡನ್ ಸುತ್ತಮುತ್ತ ಅಫೆನ್ಸ್ ಆದಮೇಲೆ ಬೆಳಗ್ಗೆ ಒಂದು 5-5:30 ಸಮಯದಲ್ಲಿ ಎಲ್ಲಿದ್ರೂ ಸೇರ್ಕೋಬೇಕು ಅನ್ನೋ ಟೈಪ್ ಅವರು ಮಾತಾಡಿಕೊಂಡು ಹೋಗಿರೋಂಥದ್ರ ಬಗ್ಗೆ ಮಾಹಿತಿ ಸಿಕ್ಕು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲೇ ಇದ್ದಂತಹ ನಮ್ಮ ಸಬ್ ಇನ್ಸ್ಪೆಕ್ಟರ್ ಪ್ರಮೋದ್ ಅನ್ನೋಂಥವರು ಏರ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಅವನು ಬಗ್ದೆ ಮತ್ತು ಓಟ ಮುಂದುವರಿಸಿದಾಗ 2 ರೌಂಡ್ ಅವನ ಮೇಲೆ ಫೈರ್ ಮಾಡಿದ್ದಾರೆ. ಅವನ 2 ಕಾಲುಗಳಿಗೆ ಗುಂಡು ತಾಗಿ ಅಲ್ಲೇ ಸ್ಥಳದಲ್ಲಿ ಕೊಲ್ಯಾಪ್ಸ್ ಆಗಿದ್ದಾನೆ. ಅವನು ಇಮಿಡಿಯೇಟ್ KMC ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿದೆ. ಈ ವ್ಯಕ್ತಿ ಸೇಮ್ ಪರ್ಸನ್ನು ಮತ್ತು ಅವನ ಗ್ಯಾಂಗ್ ಮೆಂಬರ್ಸು ಜೂನ್ 6ನೇ ತಾರೀಕು ಇದೇ ವರ್ಷದಲ್ಲಿ ಅಶೋಕ್ ಕದಮ್ ಅನ್ನುವಂಥ ಒಬ್ಬ ಸೀನಿಯರ್ ಸಿಟಿಸನ್ ಅವ್ರ ಮನೆಗೆ ಅಟ್ಯಾಕ್ ಮಾಡಿ ಸೈಜ್ಗಳು ತೊಗೊಂಡು ಎತ್ತಾಕಿ ಬಾಗಿಲು ಮುರಿದು ಆಮೇಲೆ ಮನೆ ಒಳಗಡೆ ಇದ್ದಂತಹ ಅಶೋಕ್ ಕದಮ್ ಆ ದಂಪತಿಗಳೇನಿದ್ದಾರೆ ಅವ್ರಿಗೂ ಕೂಡ ಭಾಳ ತೀವ್ರ ಸ್ವರೂಪದಲ್ಲಿ ಹಲ್ಲೆ ಮಾಡಿ ಕಾಲು ಮುರಿದೋಗೋ ರೀತಿಯಲ್ಲಿ ಬಡಿಗೆಗಳಿಂದ ಹೊಡೆದು ಅಸಾಲ್ಟ್ ಮಾಡಿ ಅಲ್ಲಿ ಕೂಡ ಡೆಕಾಯಿಟಿ ಮಾಡಿದರು. ಅದೇ ಪ್ರಕರಣದ ಆರೋಪಿಯವನು ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಅದ್ರ ಜೊತೆಗೆ ಈ ವ್ಯಕ್ತಿ ಮೇಲೆ ನಮ್ಮ ಕರ್ನಾಟಕದಲ್ಲೇ ರಾಯಚೂರು, ಚಿಕ್ಕಬಳ್ಳಾಪುರ, ಮಂಡ್ಯ ಸೇರಿದಂತೆ ದಕ್ಷಿಣ ಭಾರತದ 4 ಜಿಲ್ಲೆಗಳಲ್ಲಿ ಆಂಧ್ರ, ತೆಲಂಗಾಣ, ತಮಿಳುನಾಡು ಮತ್ತು ಕರ್ನಾಟಕ 4 ರಾಜ್ಯ ದಕ್ಷಿಣ ಭಾರತದ 4 ರಾಜ್ಯಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಇದೇ ರೀತಿ ಪ್ರಕರಣಗಳು ದಾಖಲಾಗಿರುವಂಥದ್ದು. ಮತ್ತು ಈ ವ್ಯಕ್ತಿ ಮೂಲತಃ ಕರ್ನೂಲ್ ಭಾಗದಲ್ಲಿ ಮತ್ತು ಆ ಕಡೆ ಆಂಧ್ರದ ಕರಾವಳಿ ಭಾಗ ಏನಿದೆ ಆ ಭಾಗಗಳಲ್ಲಿ ಭಾಳಷ್ಟು ಅಫೆನ್ಸ್ ಮಾಡಿರುವಂಥದ್ದು. ಮತ್ತು ಆಂಧ್ರ ಪ್ರದೇಶ ಭಾಗದಲ್ಲಿ ಭಾಳ ಇನ್ಫೇಮಸ್ ಒಂದು ಸ್ಟುವರ್ಟ್ ಪುರಂ ಗ್ಯಾಂಗ್ ಅಂತಿದೆ. ಆ ಗ್ಯಾಂಗ್ ಜೊತೆ ಕೂಡ ಒಂದು ಅಸೋಸಿಯೇಷನ್ ಇರುವಂಥದ್ದು. ಮತ್ತು ಆ ಸ್ಥಳೀಯವಾಗಿ ಯಾರು ಈ ಥರ ಡೆಕಾಯಿಟಿ ಅಫೆನ್ಸಸ್ ಮಾಡ್ತಾರೆ ಆ ಅಫೆನ್ಸ್ಗಳನ್ನ ತುಂಬ ಬ್ರೂಟಲಾಗಿ ಮಾಡುವಂಥ ಗ್ಯಾಂಗ್ ಮೆಂಬರ್ ಕೂಡ ಇವನಾಗಿದ್ದಾನೆ ಅನ್ನೋಂಥದ್ದು ನಮಗೆ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಸೊ ಆ ವ್ಯಕ್ತಿಯನ್ನು ಈಗ ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ. ಮತ್ತು ಮೀನ್ವೈಲ್ ನಮ್ಮ ಸಿಬ್ಬಂದಿ ಪ್ರಮೋದ್ ಅನ್ನೋಂಥ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಮತ್ತು ಸಿಬ್ಬಂದಿ ಆನಂದ್ ಬಡಿಗೇರ್ ಅನ್ನೋಂಥ ಒಬ್ಬ ಸಿಬ್ಬಂದಿಗೆ ಕೂಡ ಸ್ವಲ್ಪ ಪೆಟ್ಟಾಗಿದೆ. ಅವ್ರಿಗೂ ಕೂಡ ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಮತ್ತು ಈ ಹಿಂದಿನ ವಿದ್ಯಾಗಿರಿ ಪ್ರಕರಣದಲ್ಲಿ ಕೂಡ ಇನ್ನು ಬೇರೆ ಆರೋಪಿಗಳು ಯಾರಿದ್ದಾರೆ ಅವ್ರಗಳ ಬಗ್ಗೆ ಕೂಡ ವಿಚಾರಣೆ ಮಾಡಲಾಗಿದೆ. ಸಾಕಷ್ಟು ಡೀಟೇಲ್ಸ್ ಸಿಕ್ಕಿದೆ. ಆದಷ್ಟು ಬೇಗ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಮೂಲತಃ ಕರ್ನೂಲ್ ಜಿಲ್ಲೆಯವನು, ಆಂಧ್ರ ಪ್ರದೇಶ ಕರ್ನೂಲ್ ಜಿಲ್ಲೆಯವನು. ಇವರಿಗೆ ಮೂಲ ಅನ್ನುವಂಥದ್ದು ಏನಿಲ್ಲ. ಅವರು ಮನೆಯಲ್ಲಿ ಅವರು ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಗಳು, ಅವ್ರ ಸಂಬಂಧಿಕರು ಸಂಪೂರ್ಣವಾಗಿ ಎಲ್ಲರೂ ಅವರು ಫುಲ್ ಟೈಮ್ ಡೆಕಾಯಿಟಿ ಅಫೆಂಡರ್ಸೇನೆ. ಇನ್ಫ್ಯಾಕ್ಟ್ ಇವ್ರ ತಂದೆ, ತಾತ ಇವರೆಲ್ಲ ಕೂಡ ಪ್ರೀವಿಯಸ್ ಕೂಡ ಅಫೆಂಡರ್ಸು. ಯಾಕೆಂದರೆ ನಮ್ಮ ವಿದ್ಯಾಗಿರಿ ಕೇಸಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇದ್ದಾಗ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಆಗ ಈ ಒಂದು ಸಂಪೂರ್ಣ ಕ್ರಿಮಿನಲ್ ಹಿಸ್ಟ್ರಿ ನೋಡಿದಂಥ ಸಂದರ್ಭದಲ್ಲಿ ಇವನು ಫಾರ್ ಜನರೇಷನ್ಸ್ ದೇ ಹ್ಯಾವ್ ಬೀನ್ ಇನ್ ಟು ಅಫೆನ್ಸಸ್. ಇಲ್ಲ, ಸಿಗಲಿ ಬಿಡಲಿ ಏನಾಗುತ್ತೆ ನೋಡಿ, ಈ ಡೆಕಾಯಿಟಿ ಕೇಸ್ಗಳಲ್ಲಿ ಬೇರೆ ಬೇರೆ ಮೋಡಸ್ ಆಪರೆಂಡಿ ಇರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಔಟ್ಸ್ಕರ್ಟ್ಸ್ಗಳಲ್ಲಿ ಅಕಸ್ಮಾತ್ ಔಟ್ಸೈಡ್ ಪಬ್ಲಿಕ್ ಪ್ಲೇಸಲ್ಲಿ ಏನಾದರೂ ಡೆಕಾಯಿಟಿ ಮಾಡಿದರೆ ಯಾವುದಾದ್ರೂ ವ್ಯಕ್ತಿಗಳ ಮೇಲೆ ಅವ್ರದ್ದು ಬಟ್ಟೆ ಬರೆ ಎಲ್ಲ ಬಿಚ್ಚಾಕ್ಬಿಡ್ತಾರೆ. ಸೊ ದಟ್ ಇಮಿಡಿಯೇಟಾಗಿ ಎಲ್ಲೋ ಅವ್ರು ಹೋಗ್ಬಿಟ್ಟು ಹೆಲ್ಪ್ ಸೀಕ್ ಮಾಡೋಕ್ಕಾಗಲ್ಲ ಅಂತ ಮೊಬೈಲ್ ಕಿತ್ಕೋತಾರೆ ಮತ್ತು ಗಾಡಿಗಳು ಕಿತ್ಕೋತಾರೆ. ಈ ಬೇರೆ ವ್ಯಾಲ್ಯೂಬಲ್ ದುಡ್ಡು ಒಡವೆನೋ ಡೆಕಾಯಿಟಿ ಮಾಡೋದ್ರ ಜೊತೆಗೆ ಅವ್ರದ್ದು ಮೂವ್ಮೆಂಟ್ ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಮತ್ತು ಇಮಿಡಿಯೇಟಾಗಿ ವಿದ್ಯಾಗಿರಿಯಲ್ಲಿ ಅವ್ರ ಮೊಬೈಲ್ ಗಿಬೈಲ್ ಎಲ್ಲ ಕಿತ್ಕೊಂಡಿದ್ದಾರೆ. ಸೊ ದಟ್ ಯಾರಿಗೂ ಇನ್ಫಾರ್ಮ್ ಮಾಡಬಾರ್ದು ಅಂತ. ಮತ್ತು
ಅವ್ರನ್ನ ರಸ್ತೆಗೆ ತೊಗೊಂಬಂದು ಚೆನ್ನಾಗಿ ಹೊಡೆದಿರೋದು, ಒಳಗಡೆ ಚೆನ್ನಾಗಿ ಹೊಡೆದಿರುವಂಥದ್ದು. CCTV ಫುಟೇಜಸ್ಸು ಯಾವ ರೀತಿ ಅಸಾಲ್ಟ್ ಮಾಡಿದ್ದಾರೆ ನೋಡಿದರೆ ಭಾಳ ಅವ್ರದ್ದು ದೇವ್ರ ದಯದಿಂದ ಅವ್ರ ಪ್ರಾಣ ಉಳಿದಿದೆ ಅನ್ನೋ ರೀತಿ ಅನಿಸುತ್ತೆ. ಅಷ್ಟು ಬ್ರೂಟಲಾಗಿ ಅಸಾಲ್ಟ್ ಮಾಡುವಂಥದ್ದು. ಮತ್ತು ಇವರೆಲ್ಲ ಕಂಪ್ಲೀಟ್ಲಿ ಇನ್ಸೆನ್ಸಿಟಿವ್ ಕ್ರಿಮಿನಲ್, ಇದು ಭಾಳ ನಟೋರಿಯಸ್ ಕ್ರಿಮಿನಲ್ಸು. ಯಾಕೆಂದರೆ ಇವ್ರ ತಂದೆ, ಇವ್ರ ತಾತ ಫಾರ್ ಜನ್ರೇಷನ್ಸ್ ಇವನೇನಿದ್ದಾನೆ ಇವನು ಪಾಲ ವೆಂಕಟೇಶ್ವರನ, ಅವನಿಗೆ ನೆನಪಿರೋವರೆಗೂ ಅವ್ರ ಜನ್ರೇಷನ್, ಅವ್ರ ಪ್ರೀವಿಯಸ್ ಜನ್ರೇಷನ್ನು, ಅವ್ರ ಸಂಬಂಧಿಕರು ಎಲ್ಲ ಇದೆ ಫುಲ್ ಟೈಮ್ ಅಫೆನ್ಸಸ್ಸು. ಮೋರ್ ದೆನ್ 50 ಅಫೆನ್ಸಸ್. ಇವರೆಲ್ಲ 15-16 ವರ್ಷ ಏಜ್ ಗ್ರೂಪ್ ಇದ್ದಾಗಿಂದನೇ ಇವರು ಜುವೆನೈಲ್ಸ್ ಆಗಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದವರು ಫುಲ್ ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಸೊ ನಮ್ಮಲ್ಲಿ ಪ್ರೀವಿಯಸ್ಲಿ ವಿದ್ಯಾಗಿರಿಲಾದ ಕೇಸಲ್ಲಿ 5 ಜನ ಇದ್ದರು, ಇವತ್ತು ಒಂದು 5-6 ಜನ ಇದ್ದರು ಅಂತ ಹೇಳ್ತಾರೆ. ಇನ್ನೂ ಯಾರ್ಯಾರು ಅಂತಂದು ಫೈಂಡ್ ಔಟ್ ಮಾಡಬೇಕು.